ಇದು ಒಳ್ಳೇದಲ್ಲ. ಈ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಆಗ್ತಾ ಇದೆ. ವೈದ್ಯರ ಮೇಲೆ ಹಲ್ಲೆ ಆಗೋದು, ಹಾಸ್ಪಿಟಲ್ ಡ್ಯಾಮೇಜ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಎಲ್ಲ ವೈದ್ಯ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಆಯುಷ್ ಫೆಡರೇಷನ್ ಎಲ್ಲ ಸಂಘ ವತಿಯಿಂದ ನಾವು ಖಂಡಿಸ್ತೇವೆ. ಈ ತರ ಆಗಬಾರದು. ಜನರಿಗೆ ಇದು ಒಂದು ತಕ್ಕ ಪಾಠ ಕಲಿಬೇಕು. ಜನರು ನಮಗೆ ಸಹಾಯ ಮಾಡಬೇಕು. ಅದು ಬಿಟ್ಟು ನಮ್ಗೆಲ್ಲರೂ ಒತ್ತಡ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಯಾರೂ ವೈದ್ಯರು ಸೇವೆ ಮಾಡಲಿಕ್ಕೆ ಮುಂದೆ ಬರಂಗಿಲ್ಲ. ಸೊ ಜನಸಾಮಾನ್ಯರಿಗೂ ಸುಧಾ ಇದು ಒಂದು ಪಾಠ ಕಲಿಸಬೇಕು ನಾವು. ಆಮೇಲೆ ನಮಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಯಾರೂ ಇಲ್ಲೇ ಮೋಸ ಮಾಡ್ಲಿಕ್ಕೆ ಬಂದಿಲ್ಲ, ನಾವು ಸೇವೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಅದನ್ನು ನಾವು ತಕ್ಕ ಖಂಡಿಸಿ ನಾವು ಇದೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ದೇಶಾದ್ಯಂತ ಈ ಪ್ರೊಟೆಸ್ಟ್ ನಡೀತಾ ಇದೆ. ಅದೇ ರೀತಿ ಯಾರು ಇದು ತಪ್ಪು ಮಾಡಿದ್ದಾರೆ ಅವರಿಗೆ ಖಂಡಿತ ಶಿಕ್ಷೆ ಆಗಬೇಕು, ಅಮೆಂಡ್ಮೆಂಟ್ ಆಗಬೇಕು. ವೈದ್ಯರ ಮೇಲೆ ಯಾವುದೋ ಹಲ್ಲೆ ಆದರೂ ಸುಧಾ ಅದರ ಮೇಲೆ ತಕ್ಕ ಕಠಿಣ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕಂತ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಅದು ಗ್ಯಾಜೆಟ್ ಅಲ್ಲಿ ಪಾಸ್ ಆಗಬೇಕಂತ ನಾವು ದೇಶಾದ್ಯಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರಿಗೆ ವಿನಂತಿ ಮಾಡುತ್ತೇವೆ. ಅದೇ ರೀತಿ ನಾವೆಲ್ಲರೂ ಸಹಕರಿಸೋಣ. ಯಾರಿಗೆ ಇದು ಆಗಿದೆ ಈ ತರ ಮುಂದೆ ಆಗಬಾರದು ಅಂತೇಳಿ ನಾವು ಇದಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತು ಏನು ಕಲ್ಕತ್ತಾದಲ್ಲಿ ಮಹಿಳಾ ವೈದ್ಯರ ಮೇಲೆ ಅತ್ಯಾಚಾರ ಹಾಗೂ ಕೊಲೆಯಂತ ಹೀನ ಕೃತ್ಯ ನಡೆದಿದೆ, ಅದನ್ನು ಪ್ರತಿಭಟಿಸುತ್ತಾ ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತ ಎಲ್ಲ ವೈದ್ಯರು ಬೀದಿಗಿಳಿಯುವಂಥ ಪ್ರಸಂಗ ಇವತ್ತು ನಮ್ಮೆಲ್ಲರಿಗೂ ಬಂದಿದೆ. ಅಂತೆಯೇ ಧಾರವಾಡ ಜಿಲ್ಲೆಯ ಎಲ್ಲ IMA, AFI, ನರ್ಸಿಂಗ್ ಕಾಲೇಜಸ್ ಮತ್ತು ಪ್ರತಿಯೊಬ್ಬ ವೈದ್ಯರು ಕೂಡ ಇಲ್ಲಿ ಈ ಪ್ರತಿಭಟನೆಯಲ್ಲಿ ಕೈಗೊಂಡು ನಮ್ಮ ರಕ್ಷಣೆಯನ್ನ ಸರ್ಕಾರ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಬೇಕಾಗಿ ಬಂದಿದೆ. ಸರ್ಕಾರಕ್ಕೆ ತಿಳಿಯಬೇಕು, ಜನಸಾಮಾನ್ಯರಿಗೆ ತಿಳಿಯಬೇಕು. ಅವರ ಕಷ್ಟ ಕಾರ್ಪಣ್ಯಗಳನ್ನ, ಅವರ ರೋಗ ರುಜಿನಗಳನ್ನ ದಿನಂಪ್ರತಿ ಅವರ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ವೈದ್ಯರಿಗೆ ಈ ಪರಿಸ್ಥಿತಿ ಬರಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಜನಸಾಮಾನ್ಯರು ಯೋಚನೆ ಮಾಡಬೇಕು, ಸರ್ಕಾರ ಯೋಚನೆ ಮಾಡಬೇಕು. ಈ ಸರ್ಕಾರ, ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು. ಇದನ್ನ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಆ ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಅಂತಕ್ಕಂಥದ್ದಲ್ಲ, ನಡು ರಸ್ತೆಯಲ್ಲಿ ನಿಲ್ಲಿಸಿ ಗುಂಡಿಕ್ಕಿ ಕೊಲ್ಲಬೇಕು. ಅಂತಹ ಒಂದು ಕಠಿಣ ಕಾನೂನು ನಮ್ಮ ದೇಶದಲ್ಲಿ ಬರಬೇಕು. ಬರದೇ ಹೋದರೆ ಇಂತಹ ಅತ್ಯಾಚಾರಿಗಳು, ನಿರ್ಭಯ 1 ಕೇಳಿದ್ವಿ, ನಿರ್ಭಯ 2 ಕೇಳಿದ್ವಿ, ಇನ್ನೂ ಎಷ್ಟು ಕೇಳಬೇಕು ನಾವು? ಹೆಣ್ಣು ಅನ್ನೋದು ಮೊದಲೇದ್ದು, ಎರಡನೇದ್ದು ವೈದ್ಯರು ಅನ್ನೋದು. ಅಂದ್ರೆ ಜೀವಕ್ಕೆ ಬೆಲೆ ಇಲ್ವೇ? ಆ ಬೆಲೆಗೆ ಆ ಜೀವ